ನಾವು ಅಂಜಲ್ ಫಿಶ್ ಅರ್ಧ ಕೆ ಜಿ ತೊಗೊಂಡಿದ್ದೀವಿ. ಅರ್ಧ ಕೆ ಜಿ ಫಿಶ್ಗೆ ಒಂಚೂರು ಉಪ್ಪು, ಆಮೇಲೆ ಅರಿಶಿನ, ಹುಣಸೆ ನೀರಲ್ಲಿ ನೆನೆಸಿಟ್ಟಿದ್ದೀವಿ. 1 hour ನೆನೆಸಿಟ್ಟಿದ್ದೀನಿ ನಾನು ಇಲ್ಲಿ ಮ್ಯಾರಿನೇಷನ್ ಮಾಡೋದಕ್ಕೆ ಗುಂಟೂರು ಮೆಣಸಿನ್ಕಾಯಿ 4, ಬ್ಯಾಡಗಿ ಮೆಣಸಿನ್ಕಾಯಿ ಒಂದು 10ರಿಂದ 12, ಕಾಳು ಮೆಣಸು, ಚಕ್ಕೆ, ಲವಂಗ ಒಂಚೂರು, ಆಮೇಲೆ ಧನಿಯಾ ಕಾಳೆ ಹಾಕಿದ್ದೀನಿ. ನಾನಿಲ್ಲಿ ಧನಿಯಾ ಕಾಳು ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಹಾಕಿದ್ದೀನಿ. ಶುಂಠಿ ಒಂದು ಚೂರು ಹಾಕಿದ್ದೀನಿ. 2 ದೊಡ್ಡದಾದ ಈರುಳ್ಳಿ ಹಾಕಿದ್ದೀನಿ. ಮೆಣಸು 1 ಟೇಬಲ್ ಸ್ಪೂನ್ ಅಷ್ಟು ಹಾಕಿದ್ದೀನಿ. ಆಮೇಲೆ ಈ ಕರ್ಬೇವಿನ ಸೊಪ್ಪಿನ ಎಲೆ ಒಂದು 4ರಿಂದ 5 ಎಲೆ ಹಾಕಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಚೂರು ಅರಿಶಿನದ ಪುಡಿ, ಆಮೇಲೆ ಒಂದು ಹೋಳು ನಿಂಬೆಹಣ್ಣು ಹಿಂಡ್ಕೊಂಡಿದ್ದೀನಿ ಮ್ಯಾರಿನೇಷನ್ಗೆ. ಇದನ್ನು ನಾವು ಮಿಕ್ಸಿನಲ್ಲಿ ರುಬ್ಕೋಬೇಕು. ನಾನು 1 ಟೇಬಲ್ ಸ್ಪೂನಷ್ಟು ಸೋಂಪು ಹಾಕ್ಕೊಂಡಿದ್ದೀನಿ. ಆಮೇಲೆ ಒಂದು ದೊಡ್ಡ ನಿಂಬೆಹಣ್ಣ ಹಿಂಡ್ಕೊತಿದ್ದೀನಿ. ಇದನ್ನೆಲ್ಲ ನಾವು ಗ್ರೈಂಡ್ ಮಾಡಿ ಫಿಶ್ಶಿಗೆ ಮಸಾಲೆ ಹಾಕಿ 1 hour ಅಥವಾ 2 hours ಮಿನಿಮಮ್ 20 to 30 minutes ಅಂತೂ ನೆನೆಸ್ಬೇಕು. ಆವಾಗೆ ಫಿಶ್ಶಿಗೆ ಮಸಾಲೆ ಎಲ್ಲ ನೀಟಾಗಿ ಹಿಡಿಯೋದು. ನಾವು ಮ್ಯಾರಿನೇಟ್ ಮಾಡಿರೋದನ್ನು ಈ ಥರ ಹುಣಸೆ ನೀರು ಎಲ್ಲನೂ ಸಪ್ರೇಟ್ ಮಾಡಿ ಇಟ್ಕೋಬೇಕು. ಆಮೇಲೆ ನಾನಿಲ್ಲಿ ಈ ಥರ ಗ್ರೈಂಡ್ ಮಾಡಿರೋದು ಈ ಥರ ಫೈನ್ ಪೇಸ್ಟ್ ಆಗೋಷ್ಟು ರುಬ್ಕೋಬೇಕು. ಅಂದರೆ ತರಿಯಾಗಿರಬೇಕು, ಗಂಧದ ಥರ. ಇದನ್ನು ನಾವು ಇವಾಗ ಮ್ಯಾರಿನೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ನಾನಿಲ್ಲಿ ಗ್ರೈಂಡ್ ಮಾಡಿರೋ ಮಿಕ್ಸರನ್ನು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಕರ್ಬೇವಿನ ಸೊಪ್ಪು ಉದುರಿಸ್ಕೊಂಡಿದ್ದೀನಿ. ನಾನು ಗ್ರೈಂಡ್ ಮಾಡಿರೋದನ್ನು ಕಂಪ್ಲೀಟಾಗಿ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿಲ್ಲ. ಸ್ವಲ್ಪ ಖಾರನ ತೆಗ್ದಿಟ್ಟಿದ್ದೀನಿ. ಅರ್ಧ ಖಾರದಷ್ಟು ಮ್ಯಾರಿನೇಟ್ ಮಾಡಿದ್ದೀನಿ. ಇನ್ನು ಅರ್ಧ ಖಾರದಷ್ಟು ತೆಗ್ದಿಟ್ಟಿದ್ದೀನಿ. ಅದು ಆಮೇಲೆ ಎಂತಕ್ಕೆ ತೆಗ್ದಿಟ್ಟಿದ್ದೀನಿ ಅಂತ ತೋರಿಸ್ತೀನಿ. ಎಣ್ಣೆ ಕಾಯಕ್ಕೆ ಇಟ್ಕೊಂಡು ಎಣ್ಣೆ ಕಾದಾದ್ಮೇಲೆ ಫಿಶ್ ಹಾಕ್ಕೊಂಡಿದ್ದೀನಿ. ಇಲ್ಲಿ ಫಸ್ಟು 1 ಟೈಮು ನಾನು ಫ್ರೈ ಮಾಡಿ ತೆಗ್ದಿಟ್ಟಿದ್ದೀನಿ. ಮತ್ತು ಪ್ಯಾನಿಗೆ ಇನ್ನೊಂದು ಚೂರು ಮಸಾಲೆ ಹಾಕ್ಕೊಂಡಿದ್ದೀನಿ. ಆವಾಗಲೇ ನಾನು ಹೇಳಿದ್ನಲ್ಲ ಮಸಾಲೆ ನಾನು ತೆಗ್ದಿಟ್ಟಿದ್ದೀನಿ ಅಂತ. ಆ ಮಸಾಲೆನ ನಾನು ಹಾಕ್ಕೊಂಡಿದ್ದೀನಿ ಇವಾಗ. ಮತ್ತು ಇವಾಗ ಫಿಶ್ನ ಮತ್ತೆ ಹಾಕಬೇಕು ಪ್ಯಾನಿಗೆ ಮಸಾಲೆ ಮೇಲೆ. ಈ ಥರ ಹಾಕಬೇಕು. ಅದು ಮತ್ತು ನಾನು ಮಸಾಲೆ ಮೇಲೆ ಫಿಶ್ನ ಹಾಕಿದ್ದೀನಿ. ಫಿಶ್ನ ಹಾಕಿ ಇನ್ನೊಂದು 1 ನಿಮಿಷದಿಂದ ಅರ್ಧ ನಿಮಿಷ ತನಕ ಫ್ರೈ ಮಾಡಬೇಕು. ಈಗ ಫಿಶ್ ರೆಡಿ ಆಯಿತು. ನೀವು ಡಬಲ್ ಶಾಲೋ ಫ್ರೈ ಮಾಡೋದ್ರಿಂದ ಈ ಥರ ಬರುತ್ತೆ. ಫಿಶ್ಶಿಗೆ ಮಸಾಲೆ ಎಲ್ಲ ಚೆನ್ನಾಗಿ ಹಿಡ್ದಿರುತ್ತೆ.